ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಸಮರ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ಕೂಡ ಅಲ್ಲಿನ ವಾತಾವರಣ ಬಿಗು ಆಗ್ತಾ ಇದೆ. ವಾಯುಪಡೆಗೆ ಸೀಮಿತವಾಗಿದ್ದಂತಹ ದಾಳಿ ಇದೀಗ ನೌಕಾಪಡೆಗೂ ಕೂಡ ಆವರಿಸಿಕೊಳ್ತಾ ಇದೆ. ಭಾರತದಿಂದ ತೆರಳ್ತಾ ಇದ್ದಂತಹ ಇರಾನ್ ಯುದ್ಧ ನೌಕೆ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿದೆ. ಇರಾನ್ ಯುದ್ಧ ನೌಕೆಯನ್ನ ಹೊಡೆದುರುಳಿಸಿದೆ ಅಮೆರಿಕ. ಇದೀಗ ಜಲಾಂತರ್ಗಾಮಿ ಯುದ್ಧ ನೌಕೆಯನ್ನ ಉಡೀಸ್ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ 87 ಮಂದಿ ಜಲಸಮಾಧಿಯಾಗಿದ್ದಾರೆ, 67 ಮಂದಿ ಕಣ್ಮರೆಯಾಗಿದ್ದಾರೆ. ಪ್ರತಿ ಕ್ಷಣ ಪ್ರತಿನಿತ್ಯನೂ ಕೂಡ ಯುದ್ಧದ ಭೀತಿ ಜಾಸ್ತಿ ಆಗ್ತಾ ಇದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ. ತಗ್ಗದ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಮರ. ವಾಯುಪಡೆಗೆ ಸೀಮಿತವಾಗಿದ್ದ ದಾಳಿ ಈಗ ನೌಕಾಪಡೆಗೆ. ಭಾರತದಿಂದ ತೆರಳುತ್ತಿದ್ದಂತಹ ಇರಾನ್ ಯುದ್ಧ ನೌಕೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಯುದ್ಧ ನೌಕೆಯನ್ನ ಹೊಡೆದುರುಳಿಸಿದೆ ಇದೀಗ ಅಮೆರಿಕ. ಜಲಾಂತರ್ಗಾಮಿ ಯುದ್ಧ ನೌಕೆಯನ್ನ ಉಡೀಸ್ ಮಾಡಿರುವಂತದ್ದು. 87 ಮಂದಿ ಜಲಸಮಾಧಿಯಾಗಿದ್ರೆ 67 ಮಂದಿ ಕಣ್ಮರೆಯಾಗಿದ್ದಾರೆ. ಭಾರತದ ನೌಕಾಪಡೆ ಜೊತೆ ಕವಾಯತು ನಡೆಸಿದಂತಹ ಇರಾನ್ ಕಣ್ಮರೆಯಾಗಿರುವಂತಹ 67 ಮಂದಿ ಕೂಡ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಶ್ರೀಲಂಕಾದಲ್ಲಿ ಇರಾನ್ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿತ್ತು. 87 ವರ್ಷಗಳಲ್ಲಿ ಇದೇ ಮೊದಲ ಕ್ಷಿಪಣಿ ದಾಳಿ ಅಂತ ಅಮೆರಿಕ ಒಂದ್ ಕಡೆನಲ್ಲಿ ಹೇಳ್ಕೊಂಡಿದೆ. ವಾಯುಪಡೆಗೆ ಸೀಮಿತವಾಗಿದ್ದಂತಹ ದಾಳಿ ಇದೀಗ ನೌಕಾಪಡೆಗೆ ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗ್ತಾ ಇದೆ. ಪ್ರತಿ ಕ್ಷಣ ಪ್ರತಿನಿತ್ಯನೂ ಕೂಡ ಅಲ್ಲಿ ಸಾವು ನೋವುಗಳಾಗ್ತಾ ಇರುವಂತದ್ದು. ಯುದ್ಧ ನೌಕೆಯನ್ನ ಉಡೀಸ್ ಮಾಡಲಾಗಿದೆ. ಭಾರತದ ನೌಕಾಪಡೆ ಜೊತೆ ಕವಾಯತ್ ನಡೆಸಿದಂತಹ ಇರಾನ್ ನೌಕೆ ವಾಪಸ್ ತೆರಳುತ್ತಾ ಇದ್ದಂತಹ ಇರಾನ್ನ ಐಆರ್ಎಸ್ ದೇನಾ ನೌಕೆಯನ್ನ ಇದೀಗ ಉಡೀಸ್ ಮಾಡಲಾಗಿದೆ. ಕಣ್ಮರೆಯಾಗಿರುವಂತಹ 67 ಮಂದಿ ಕೂಡ ಮೃತಪಟ್ಟಿರುವಂತಹ ಶಂಕೆ ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. 87 ವರ್ಷಗಳಲ್ಲಿ ಇದೇ ಮೊದಲ ಕ್ಷಿಪಣಿ ದಾಳಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಇರಾನ್ಗೆ. ಆದ್ರೂ ಕೂಡ ಇರಾನ್ ಒಂದ್ ಕಡೆನಲ್ಲಿ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಮಾಡ್ತಾ ಇರುವಂತಹ ದಾಳಿಗೆ ಪ್ರತ್ಯುತ್ತರವನ್ನ ಕೂಡ ಅಮೆರಿಕ ಕೊಡ್ತಾ ಇರುವಂತದ್ದು. ಇರಾನ್ನ ಯುದ್ಧ ನೌಕೆಯನ್ನ ಉಡೀಸ್ ಮಾಡಿದ ಈ ಸಂದರ್ಭದಲ್ಲಿ 87 ಮಂದಿ ಜಲಸಮಾಧಿಯಾಗಿದ್ದಾರೆ, 67 ಮಂದಿ ಕಣ್ಮರೆಯಾಗಿರುವಂತದ್ದು, 67 ಮಂದಿ ಕೂಡ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಈಗಾಗಲೇ ಕೆಲವೊಂದಷ್ಟು ರೀತಿಯಾದ ಕನ್ನಡಿಗರು ಕೂಡ ಬಂದಿಳಿದಿದ್ದಾರೆ. ಅಲ್ಲಿ ತಗ್ಗದ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಮರ ಜಾಸ್ತಿ ಆಗ್ತಾ ಇದೆ. ವಾಯುಪಡೆಗೆ ಸೀಮಿತವಾಗಿದ್ದಂತಹ ದಾಳಿ ಇದೀಗ ನೌಕಾಪಡೆಗೂ ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಭಾರತದಿಂದ ತೆರಳುತ್ತಾ ಇದ್ದಂತಹ ಇರಾನ್ ಯುದ್ಧ ನೌಕೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕಾದ ಜಲಾಂತರ್ಗಾಮಿ ನೌಕೆಯನ್ನ ನಡೆಸಿದಂತಹ ದಾಳಿಗೆ ಇರಾನ್ ಯುದ್ಧ ನೌಕೆ ಮುಳುಗಡೆ ಆಗಿರುವಂತದ್ದು. 87 ಮಂದಿ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಐರಿಸ್ ದೇನಾ ಎಂಬ ಯುದ್ಧ ನೌಕೆ ಕೆಲವೇ ವಾರಗಳ ಹಿಂದೆ ಭಾರತದಲ್ಲಿ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿತ್ತು. ಇದೀಗ ವಾಪಸ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ದಾಳಿಯಲ್ಲಿ ಉಡೀಸಾಗಿರುವಂತದ್ದು ಜಲಾಂತರ್ಗಾಮಿ ಯುದ್ಧ ನೌಕೆ ಸಂಪೂರ್ಣವಾಗಿ ನಾಶ ಆಗಿದೆ. ಅಮೆರಿಕ ಹೊಡೆದುರುಳಿಸಿದೆ ಇರಾನ್ನ ಯುದ್ಧ ನೌಕೆಯನ್ನ. 87 ಮಂದಿ ಈ ಸಂದರ್ಭದಲ್ಲಿ ಜಲಸಮಾಧಿಯಾಗಿದ್ದಾರೆ, 67 ಮಂದಿ ಕಣ್ಮರೆಯಾಗಿದ್ದಾರೆ. ಭಾರತದ ನೌಕಾಪಡೆ ಜೊತೆ ಕವಾಯತ್ ನಡೆಸಿದಂತಹ ಇರಾನ್ ನೌಕೆ ಇದು ವಾಪಸ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇರಾನ್ನ ಐಆರ್ಐಎಸ್ ಡೇನಾ ನೌಕೆ ಉಡೀಸಾಗಿರುವಂತದ್ದು. ಇರಾನ್ನ ಐಆರ್ಐಎಸ್ ಡೇನಾ ನೌಕೆಯ ಮೇಲೆ ದಾಳಿಯನ್ನು ಮಾಡಲಾಗಿದೆ. 67 ಮಂದಿ ಕಣ್ಮರೆಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಇದೀಗ 67 ಮಂದಿ ಕೂಡ ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಶ್ರೀಲಂಕಾದಲ್ಲಿ ಇರಾನ್ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿತ್ತು. ಕ್ಷಿಪಣಿ ದಾಳಿಯಾದಂತಹ ಸಂದರ್ಭದಲ್ಲಿ 67 ಮಂದಿ ನಾಪತ್ತೆಯಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ 67 ಮಂದಿ ಮೃತಪಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಭಾರತದ ನೌಕಾಪಡೆ ಜೊತೆ ಕವಾಯತ್ ನಡೆಸಿದಂತಹ
ಈ ಒಂದು ಸಂದರ್ಭದಲ್ಲಿ ಇರಾನ್ನ ಯುದ್ಧ ನೌಕೆಯನ್ನ ಉಡೀಸ್ ಮಾಡಲಾಗಿದೆ.